Hi everyone, welcome back to my YouTube channel. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನಿವತ್ತು ಎಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮೂರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಅಕ್ಕ ಹಾಗೆ ನಮ್ಮ ಮುದ್ದು ನಮ್ಮೂರಿಗೆ ಬಂದಿದ್ವಿ, ಸ್ವಲ್ಪ ಕೆಲಸ ಇತ್ತು ಅಂತ. ಇದು ಬಂದು ನಮ್ಮ ಗದ್ದೆ ಹತ್ರ ಬಂದಿದ್ದೀವಿ. ನಮ್ಮ ಅಪ್ಪಾಜಿ ಅಮ್ಮ ಹಾಗೆ ನಮ್ಮ ಮಂಜುಳಮ್ಮ ಸೇರಿಕೊಂಡು ಗದ್ದೆಯಲ್ಲಿ ಕೆಸದಲ್ಲಿ ಕಳೆ ತೆಗಿತಾ ಇದ್ರು. ನೋಡಿ ಇದ್ರ ಹೆಸರು, ಈ ಬೆಳೆ ಹೆಸರು ಬಂದು ಕೆಸ ಅಂತ ನಮ್ಮನೆ ಹಾಕಿದ್ದಾರೆ. ಇದ್ರದ್ದು ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಅಪ್ಪ ಕೊಡ್ತಾರೆ. ಓಕೆ, ಅಲ್ಲಿ ನಾವು ಅಪ್ಪಾಜಿ ನಿಂತೈತೆ ನೋಡಿ, ಕಾಣ್ತಾನೆ ಇಲ್ಲ, ಅಷ್ಟು ಹೈಟಾಗಿ ಬಂದಿದೆ ಕೆಸ. ಅದಕ್ಕಿಂತ ಇನ್ನೂ ಹಿಂದ್ಗಡೆ ಫುಲ್ ಹೈಟಾಗಿ ಹೋಗಿದೆ. ಏನ್ ಬೆಳೆ, ಏನಪ್ಪ ಇದು? ಈ ಬೆಳೆ ಏನು? ಕೆಸು ಅಂತ. ಇದು ಬೆಳೆ ಕೆಸು ಅಂತ ಅಂದ್ರೆ 7 ರಿಂದ 9 ತಿಂಗಳ ಗಂಟ ಬಿತ್ತನೆ ಬೇಕು. ಅಂದ್ರೆ 9 ತಿಂಗಳ ಗಂಟ ಬೆಳವಣಿಗೆ ತಗೋಬೇಕಿದು, ಕಲಿಬೇಕು. ರೈಟು 30-25 ರಿಂದ 60-65 ರೂಪಾಯಿ 70 ರೂಪಾಯಿ ಗಂಟ ಕೆಜಿಗೆ ರೈಟ್ ಸಿಕ್ಕುತ್ತಾ ಇದೆ. ಬೆಳೆ ಚೆನ್ನಾಗ್ ಬಂದು ಇಳುವರಿ ಬಂದ್ರೆ ಇದ್ರಂತ ಬೆಳೆ ಯಾವ್ದು ಅಲ್ಲ. ಓಕೆ, ಇದ್ರಲ್ಲಿ ಇವಾಗ ಇಷ್ಟುದ್ದ ಬಂದಿದ್ಯಲ್ಲ, ಇದ್ರಲ್ಲಿ ಎಷ್ಟು ದೊಡ್ಡದು ಗೆಂಡೆ ಇರುತ್ತೆ? ಗೆಂಡೆ ಒಳಗಡೆ ಏನಿರುತ್ತೆ ಅಂತ ನಾವು ಯಾರು ಕಂಡಿಲ್ಲ. ಒಳಗಡೆ ಬರೋ ಅಂತದ್ದು ಕೆಲವು ಒಂದು ಬುಡಿನಲ್ಲಿ 1 ಕೆಜಿಯಿಂದ 3 ಕೆಜಿ 4 ಕೆಜಿ ಗಂಟ್ಲು ಬರುತ್ತೆ. 5 ಕೆಜಿ ಗಂಟ್ಲು ಇಳುವರಿ ತಗೋತದೆ ಬುಡಿನಲ್ಲಿ, ಬಡ್ಡೆಲಿ. ಇಲ್ಲ ಅಂದ್ರೆ ಕೆಲವು ಬರೀ ಬೇರ್ ಬತ್ತು ಅಂದ್ರೆ ಬರೀ ಬೇರೆ ಇರುತ್ತೆ. ಅದು ಭೂಮಿ ತಾಯಿಲಿ ಬೆಳವಣಿಗೆ ಬಂದಂಗೆ. ಒಟ್ಟಿನಲ್ಲಿ ಬೆಳೆ ಚೆನ್ನಾಗ್ ಬತ್ತು ಅಂತ ಅಂದಾಗ ಇದು ಕಾಯಿಲೆ ಇಲ್ದಾನೆ ಬತ್ತು ಅಂದ್ರೆ ಬೆಳೆ ಬತ್ತು ಅಂತ. ಓಕೆ, ಇವಾಗ ಇದಕ್ಕೆ ಎಷ್ಟು ತಿಂಗಳಾಗೈತೆ? ಇವಾಗ ಇದು 6 ತಿಂಗಳು ನಡೀತಾ ಇದೆ. 6 ತಿಂಗಳು ನಡೀತಿದ್ಯಾ? ಓಕೆ, ನೀವು ಎಷ್ಟು ತಿಂಗಳು? 7 ತಿಂಗಳಿಗೆ ಇಲ್ಲ 6 ತಿಂಗಳು ಕೇಳ್ತೀರಾ? ನಾವು ಈಗ 6 ತಿಂಗಳು ನಡೀತಾ ಐತೆ ಅಂದ್ರೆ ಇನ್ನೂ 2 ತಿಂಗಳು ವೇಟಿಂಗ್ ಅಲ್ಲಿ ಇರ್ತದೆ. ನಿಮ್ಗೆ ಬೆಳೆ ಬಂದೈತೆ ಅಂತ ಯಾವಾಗ ಗೊತ್ತಾಗುತ್ತೆ? ಹೆಂಗ್ ಗೊತ್ತಾಗುತ್ತೆ ಬೆಳೆ ಬಂದೈತೆ ಅಂತ ಅಂದ್ರೆ ಬುಡ ಎಲ್ಲವ ಒಣಗಿ ಬೀಳಕ್ ಹಿಡಿತದೆ, ಚೆನ್ನಾಗಿ ಬಡ್ಡೆ ಸಣ್ಣ ಹುಟ್ತಾ ಬರ್ತದೆ. ಇಲ್ಲೊಂದಾಗಿದೆ ಆ ತರನಾ? ಬೆಳೆ ಬುಡ ಬಲ್ತೈತೆ, ಜೆಂಡೆ ಬಲ್ತೈತೆ ಅಂತ ಆಗ ಒಂದು ಗ್ಯಾರಂಟಿ ಸಿಗುತ್ತೆ. ಓಕೆ, ಇದು ನೀವ್ ಎಷ್ಟು ಎಕರೆಗೆ ಹಾಕಿದ್ರೆ ಎಷ್ಟು ಬರುತ್ತೆ? ನಾವು ಈಗ ಇಲ್ಲಿ 3 ಎಕರೆಲ್ಲಿದೆ. 3 ಎಕರೆಗೆ ಹಾಕೊಂಡಿದ್ರ? ಈ ಬೆಳೆ ಹೆಸರು ಬಂದು ಕೆಸ ಅಂತ. 1 ಎಕರೆ ಎಕರೆಲ್ಲಿದೆ. ಕೆಸ ಅಲ್ವಾ ಇದ್ರ ಹೆಸರು? ಸರಿಯಾಗಿ ಬಂದ್ರೆ 1 ಎಕರೆಗೆ 10 ಟನ್, 10 ರಿಂದ 12-15 ಟನ್ ಗಂಟ ಕೆಸ ಬರುತ್ತೆ, ಬೆಳೆ ಬರುತ್ತೆ. ಒಂದು ಗೆಡ್ಡೆ ಎಷ್ಟು ಬರುತ್ತೆ? ಎಷ್ಟು ಕೆಜಿ ಬರುತ್ತೆ ಮಿನಿಮಮ್ ಅಂದ್ರೆ? ಗುಡಿನಲ್ಲಿ ಬಂದ್ರೆ 2 ರಿಂದ 3 ಕೆಜಿ 4 ಕೆಜಿ ತನಕನೂ ಬರುತ್ತೆ. ಓಕೆ, ಇದು ಹಾಕ್ಬೇಕಾದ್ರೆ ನೀವು ಯಾವ ರೀತಿ ಹಾಕ್ತೀರಾ? ಇಲ್ಲ, ಬುಡ ತಗೊಂಡು ಸೋಸಿ ಕಟ್ ಮಾಡಿ, ಆಲೂಗೆಡ್ಡೆ ಕಟ್ ಮಾಡ್ತಾರಲ್ಲ ಆ ತರ ಕಣ್ಣು ನೋಡಿ ಕಟ್ ಮಾಡಿ, ಅದ 2 ಕಡೆಗೆ ಉಕ್ಕೆ ಕ್ಲೀನ್ ಆಗಿ ಉಳಿಸ್ಕೊಂಡು 2 ಕಡೆಗೆ ಸಾಲು ಹೊಡೆದು ಗುಣಿ ಮಾಡಿ ಮಣ್ಣೆ ಮಾಡಿಕೊಂಡು ಆಮೇಲೆ ಮಣ್ಣೆ ಹಾಕೊಂಡು ಹೋಗೋದು. ಆಮೇಲೆ ಹಾಕದ್ಮೇಲೆ ನೀರೆಲ್ಲ ಹಾಕಿ ಇದಕ್ಕೆ ಏನೇನು ಕ್ಲೀನ್ ಆಗಿ ನೀರ್ ನೋಡ್ಕೋಬೇಕು. ಆಮೇಲೆ ಇದಕ್ಕೆ ನೀರು ಯಾವ ರೀತಿ? ಜಾಸ್ತಿ ನೀರ್ ಬೇಕೋ ಕಮ್ಮಿ ನೀರ್ ಬೇಕೋ? ಅತಿ ನೀರು ಜಾಸ್ತಿ ಆದ್ರೂ ತಡೆಯಲ್ಲ, ಅತಿ ನೀರು ಕಮ್ಮಿ ಆದ್ರೂ ತಡೆಯಲ್ಲ. ಮೀಡಿಯಂ ಅಲ್ಲೇ ಹೋಯ್ತಾ ಇರ್ಬೇಕು. ಶೀತ ಆರ್ಬಾರ್ದು, ಶೀತ ಡ್ರೈ ಒಣಗಬಾರ್ದು, ನೆಲ ಮೀಡಿಯಂ ಅಲ್ಲೇ ಹೋಯ್ತಾ ಇರ್ಬೇಕು. ಈ ಕೆಸನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಯಾವ ಅಡಿಗೆಗೆ ಯೂಸ್ ಮಾಡ್ತಾರೆ? ಪ್ರತಿಯೊಂದಕ್ಕೂ ಹೋಯ್ತದೆ, ಹೋಟ್ಲುಗಳಿಗೆ ಹೋಯ್ತದೆ. ಇದು ಯಾವ್ಯಾವದಕ್ಕೂ ಹೋಗುತ್ತೆ, ನಮಗೂ ಸರಿಯಾಗಿ ಗೊತ್ತಿಲ್ಲ ಯಾವ್ದಕ್ಕೆ ಹೋಗುತ್ತೆ ಅಂದ್ರೆ ಕೇರಳ, ತಮಿಳ್ನಾಡು ಜಾಸ್ತಿ, ಮಂಗಳೂರು ಈ ಸೈಡ್ ಜಾಸ್ತಿ ಉಪಯೋಗಿಸ್ತಾರೆ. ಎಲ್ಲ ಪಲ್ಯಕ್ಕೆ ಹೋಗುತ್ತೆ ಇದು. ಇದೇನು ಕಡ್ತಾ ಬರುತ್ತೋ ಅಂದ್ರೆ ತಿನ್ಬೇಕಾದ್ರೆ? ಇಲ್ಲ ಅಂದ್ರೆ ಇಲ್ಲ ಕಡ್ತ ಏನ್ ಬರಲ್ಲ. ಕ್ಲೀನ್ ಆಗಿ ಸಿಪ್ಪೆ ತೆಗೆದು ಮಾಡಿದ್ರೆ ಇದ್ರಂತ ಆರೋಗ್ಯಕ್ಕೆ ಒಳ್ಳೆಯಾದ ಬೆಲೆ ಯಾವುದು ಅಲ್ಲ. ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಇದೊಂದು ಪ್ರೋಟೀನ್ ಫುಡ್ ಅಂತ ಹೇಳ್ಬೋದಾ? ಹೌದು. ನೋಡಿ, ಇದನ್ನ ಯಾರಾದ್ರೂ ಬೆಳೆಯೋ ರೈತರು ಇದನ್ನ ಆರಾಮಾಗಿ ಬೆಳಿಬಹುದು. ಇದಕ್ಕೆ ನೀವು ಯಾವ ರೀತಿ ಗೊಬ್ಬರ, ಏನೇನ್ ಗೊಬ್ಬರ ಹಾಕ್ತೀರಾ? ಗೊಬ್ಬರ ಇದಕ್ಕೆ ಹುಟ್ಟೋದಕ್ಕಿಂತ ಮುಂಚೆ ಒಂದ್ಸಲ ಕಳೆ ಔಷಧಿ ಕೊಡಬೇಕು. ಕಳೆ ಔಷಧಿ ಕೊಟ್ಟಾದ್ಮೇಲೆ ಗಿಡ ಬಂದ 1.5 ತಿಂಗಳು 2 ತಿಂಗಳಿಗೆ ಗೊಬ್ಬರ ಕೊಡ್ಬೇಕು. ಮತ್ತೆ ಅದು ಬಿಟ್ಟು ಮತ್ತೆ ಒಂದು ಮಣ್ಣು ಕೊಡ್ಬೇಕಾದ್ರೆ ಮತ್ತೆ ಗೊಬ್ಬರ ಕೊಡ್ಬೇಕು.
ಮತ್ತೆ ಕೀಳಕ್ಕೆ ಹತ್ರ ಬಂದೈತೆ 6 ತಿಂಗಳು 7 ತಿಂಗಳು ಬಂದಾಗ ಪಟಾಸ್ ಕೊಡಬೇಕು. ಬೆಳೆ ಗಿಡ ಕುಗ್ಸಕ್ಕೆ ಪಟಾಸ್ ಕೊಟ್ರೆ ಗಿಡ ಕುಗ್ಗುತ್ತೆ. ಅದರೊಟ್ಟಿಗೆ ಅದೇ ಕುಗ್ತಾ ಬರ್ತದೆ. ಗೊಬ್ಬರದ ಪಟಾಸ್ ಖಾರಕ್ಕೆ ಗಿಡ ಸುಂಡಿಸ್ತಾ ತತ್ತದೆ. ಬೆಳೆ ಚೆನ್ನಾಗಿ ಇಳುವರಿ ಬರ್ತದೆ. ತೂಕ ಚೆನ್ನಾಗಿ ತೂಕ ಬರ್ತದೆ. ನೀವು ಎಷ್ಟು ವರ್ಷದಿಂದ ಬೆಳಿತಾ ಇದ್ದೀರಾ ಈ ಕೆಸನ? ನಾವು ಬೆಳೀತಾ ಇದ್ದ ಈ ತರ ಬೆಳೆ ಬಂದಿತ್ತಿಲ್ಲ. ಈ ವರ್ಷ ಖುಷಿಯಾಗಿ ಬೆಳೆ ಬಂದೈತೆ. ಅಲ್ಲಿ ಹಿಂದ್ಗಡೆ ಎಲ್ಲ ಸ್ವಲ್ಪ ಗಿಡಗಳು ತುಂಬಾ ಹೈಟ್ ಆಗಿ ಹೋಗಿದೆಯಲ್ಲ, ಅದ್ರಲ್ಲಿ ಇನ್ನು ಸ್ವಲ್ಪ ಗೆಂಡೆ ದಪ್ಪ ಬಂದಿರುತ್ತೋ ಇಲ್ಲ ಮಾಮೂಲಿ ಎಲ್ಲ ಗಿಡದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇರುತ್ತೋ? ಅದು ಗಿಡ ಬೆಳವಣಿಗೆ ಅತಿ ದಪ್ಪ ಗಿಡದಲ್ಲಿ ಏನೋ ಬೆಳೆ ಜಂಡೆನ್ ದಪ್ಪ ಬರಲ್ಲ. ಅತಿ ಬೆಳೀತು ಅಂದ್ರೆ ಬೇರೆ ಜಾಸ್ತಿ ಇರುತ್ತೆ. ಈಗ ಇದೈತಲ್ಲ, ಇದು ಮೀಡಿಯಂ ಮಾಡುತ್ತೆ ಬೆಳೆ. ಓಕೆ. ಇವಾಗ ಇದು ಕರೆಕ್ಟ್ ಆಗಿದೆ. ಇನ್ನೊಂದು ತಿಂಗಳು 1.5 ತಿಂಗಳಲ್ಲಿ ಕೀಳ್ತೀರಾ? ಟೈಮ್ ಐತೆ. ಇನ್ನು 2 ತಿಂಗಳು. 7, 8 ತಿಂಗಳಿಗೆ ಕಿತ್ತಾಡ್ತೀವಿ. ಜನವರಿ ಫೆಬ್ರವರಿ ಮಾರ್ಚ್ ಎಂಡಿಗೆ ಬೆಳೆ ಕ್ಲೋಸ್ ಆಗ್ತದೆ. ಲಾಸ್ಟ್ ಮಾಡ್ತೀವಿ. ಕೆಸ್ತಲ್ಲಿ ಕಳೆ ಬಂದಿತ್ತು ಅಂತ ಕಳೆ ಕೂಡ ತೆಗೆಸ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಕಾಣ್ತಾನೆ ಇಲ್ಲ ಕೆಲಸ ಮಾಡ್ತಾ ಇರೋದು. ಅಷ್ಟು ಎತ್ತರವಾಗಿ ಬೆಳೆದಿದೆ ಗಿಡ. ಯಾರು ಕೂತಿರೋದು ಕಾಣ್ತಾ ಇಲ್ಲ. ನೀವು ಯಾರ್ಯಾರು ಕೆಸದ ಗಿಡ ನೋಡಿಲ್ಲ ಅಂದರೆ ನೋಡಿ, ಇದೇನೆ ಕೆಸದ ಗಿಡ. ನೋಡಿದ್ರಲ್ಲ ಸ್ನೇಹಿತರೆ, ಪುಟ್ಸ್ವಾಮಿಯವರು ಕೆಸ ಬೇಳೆನ ಯಾವ ರೀತಿ ಬೆಳೆಯೋದು ಅಂತ ಅವ್ರಿಗೆ ತಿಳಿದಿರೋಷ್ಟು ಮಾಹಿತಿನ ನೀಡಿದ್ದಾರೆ. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.